ಆಗುಂಬೆ ಘಾಟು ತುಂಬ ಚೆನ್ನಾಗಿದೆ. ಎಷ್ಟೊಂದು ಮಿಸ್ಟಿದೆ ನೋಡಿ, ತುಂಬ ಅದ್ಭುತವಾದಂಥ ಜಾಗ ಇದು. ಜೀವನದಲ್ಲಿ ಒಮ್ಮೆ ನೋಡಬೇಕು ಆಗುಂಬೆನ. ಹಾಗೆ ಆಗುಂಬೆನ ಹತ್ತುತ್ತಾ ಇದ್ದೀವಿ. ಹತ್ತಬೇಕಾದ್ರೆ ಎಲ್ಲ ಏರ್ ಪಿನ್ ಬೆಂಡು ಜಾಗಗಳಿವು. ಸೂಕ್ಷ್ಮವಾಗಿ ವಾಹನ ಚಾಲನೆ ಮಾಡಬೇಕು. ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರು ವಾಹನ ಚಾಲನೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹೊಸ್ದಾಗಿ ಕಲ್ತಿರೋರೆಲ್ಲ ಸ್ವಲ್ಪ ತೊಂದರೆ. ಆದರೆ ನಿಜವಾಗ್ಲೂ ಇಲ್ಲೆಲ್ಲ ಬನ್ನಿ, ಎಂಜಾಯ್ ಮಾಡಿ. ಪ್ಲಾಸ್ಟಿಕ್ ಪೇಪರ್ಗಳು, ಬಾಟ್ಲಿಗಳನ್ನ ಇಲ್ಲೆಲ್ಲ ಎಸೆಯೋದು ಅವೆಲ್ಲ ಮಾಡಬೇಡಿ. ತಗೊಂಡೋಗಿ ಎಲ್ಲಾದರೂ ಹೊರಗಡೆ ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ಗೆ ಹಾಕಿ. ಯಾಕೆಂದರೆ ನೀರಿನ ಮೂಲ ನಮ್ಮ ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು ಚೆನ್ನಾಗಿದ್ದರೆ ನಮಗೆ ನೀರು, ಶುದ್ಧವಾದ ನೀರು ಸಿಗುತ್ತೆ. ನೀವು ಶುದ್ಧವಾದ ನೀರನ್ನ ಎಲ್ಲಿ ಉತ್ಪತ್ತಿ ಆಗುತ್ತೆ ಆ ಜಾಗದಲ್ಲೇ ಬಂದು ನೀವು ಇದನ್ನು ಹಾಳು ಮಾಡಿದ್ರೆ ಒಳ್ಳೆಯದು ನೀರು ಸಿಗಲ್ಲ. ಯಾಕೆಂದ್ರೆ ನೋಡಿ, ಇಲ್ಲೆಲ್ಲ ರಸ್ತೆ ಬದಲು ತುಂಬ ಕೆಟ್ಟೋಗಿದೆ ನೋಡಿ. ಇದು ಕೆಳಗಿಂದ ಮೊದಲನೇ ಏರ್ ಪಿನ್ ಬೆಂಡ್ ತಿರುವು ತುಂಬ ಅದ್ಭುತವಾಗಿದೆ. ಎಂಜಾಯ್ ಮಾಡಿ. ಇದು ಕೆಳಗಡೆಯಿಂದ ಎರಡನೇ ತಿರುವು ಹತ್ರ ಸಮೀಪ ಬರ್ತಾ ಇದ್ದೀವಿ. ಈ ಎಲ್ಲ ಸಣ್ಣ ತಿರುವುಗಳಿವು. ಮತ್ತು ಒಂದು ಏನಪ್ಪ ಹೇಳ್ತೀನಿ ಅಂತ ಅಂದರೆ, ಯಾವತ್ತೂ ಸಹ ನೀವು ವಾಹನ ಚಾಲನೆ ಮಾಡಬೇಕಾದ್ರೆ, ಈ ಡಿಬ್ಬ ಹತ್ತಬೇಕಾದ್ರೆ ತುಂಬ ಸೂಕ್ಷ್ಮ ಹತ್ತಿ. ಯಾಕೆಂದರೆ ಮೇಲಿಂದ ಬರುವಂಥ ವಾಹನಗಳು ತುಂಬ ವೇಗವಾಗಿರ್ತವೆ. ಯಾಕೆಂದರೆ ಡೌನ್ ಇರಿಂದ ಬರ್ತಾ ಇರುತ್ತೆ. ಆಮೇಲೆ ಜೊತೆಗೆ ಇಲ್ಲಿ ಮರಗಳು ಬಿದ್ದಿರುತ್ತೆ, ಪ್ರಾಣಿಗಳು ಓಡಾಡ್ತಾ ಇರ್ತವೆ. ಈ ಎಚ್ಚರಿಕೆಯಿಂದ ನಾವು ಹತ್ತಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಹತ್ತಬೇಕು. ಏಕೆಂದರೆ ನಮ್ಮ ಪ್ರಯಾಣ ಸುಖಕರವಾಗಿರಬೇಕು. ನಾವಿಲ್ಲೆಲ್ಲ ಬಂದು ಆನಂದಿಸ್ಕೊಂಡು ನಾವು ಪ್ರಕೃತಿನ ಸವಿತಾ ಇರ್ತೀವಿ. ನೋಡಿ, ಎರಡನೇ ತಿರುವು ಎಂಥ ಭಯಂಕರವಾಗಿದೆ ಅಂತಂದರೆ, ನಿಜವಾಗ್ಲೂ ವಾಹನ ಕಾಣಲ್ಲ ಮೇಲಿಂದ ಬರ್ತಾ ಇರೋದು. ತುಂಬ ಸೂಕ್ಷ್ಮವಾಗಿ ಹೋಗ್ಬೇಕು. ಯಾಕೆಂದರೆ ಹತ್ತುತ್ತಾ ಇರೋದು ನಾವು ನೋಡಿ, ಅರ್ಧ ರಸ್ತೆಗೆ ಹೋಗ್ಬಿಡ್ತೀವಿ. ಹಾಗಾಗಿ ವಾಹನ ಚಾಲನೆ ತುಂಬ ಕೇರ್ಫುಲ್ ಆಗಿರಬೇಕು. ಇದು ರಾಷ್ಟ್ರೀಯ ಹೆದ್ದಾರಿ 169ಕ್ಕೆ ಬರುತ್ತೆ ನೋಡಿ. ಎಂಥ ತಿರುವುಗಳಂತಂದರೆ ನೋಡಿ, ವಾಹನ ಸಡನ್ನಾಗಿ ಬರ್ತವೆ. ನಮಗೆ ಅದನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಮಟ್ಟಿಗೆ ವಾಹನಗಳು ಬರ್ತವೆ. ಬಂತು ನೋಡಿ, ಇದು ನೋಡಿ, ಅಲ್ಲಿ ನೋಡಿ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ. ತುಂಬ ಶಾರ್ಪ್ ನೋಡಿ. ಏರ್ ಪಿನ್ನು ನೋಡಿ, ನಾವು ಏರ್ ಪಿನ್ನು ಅಂತ ಏರ್ ಪಿನ್ ಕರು ಅಂತ ಯಾಕೆ ಹಾಕ್ತಾರೆ, ತಲೆಗಾಗ ಏರ್ ಪಿನ್ ಇರುತ್ತಲ್ಲ, ಅದೇ ರೀತಿ ಈ ಒಂದು ತಿರುವು ಇರುತ್ತೆ. ಅದಕ್ಕೆ ಇದನ್ನ ಏರ್ ಪಿನ್ ಬೆಂಡ್ ಅಂತ ಹೇಳ್ತಾರೆ. ಆಮೇಲೆ ನಾನು ನಿಮಗೆ ಮೇಲೆ ಆಗುಂಬೆಯ ಪ್ರೇಮ ಸಂಜೆಯ ಹಾಡಿದೆಯಲ್ಲ, ಅದನ್ನು ಶೂಟ್ ಮಾಡೋದೊಂದು ಜಾಗ ಇದೆ. ಇಲ್ಲಿ ನಮ್ಮ ಹೀರೋಯಿನ್ ಬಿದೋಗ್ತಾಳೆ, ಆ ಜಾಗ ತೋರಿಸ್ತೀನಿ ನಿಮಗೆ. 15 ನಿಮಿಷ ನಾಮಫಲಕಗಳಾಗಿರ್ತಾರೆ. ಮೇಲೆ ಫೋನ್ ಮಾಡ್ತೀನೋ. ನೋಡಿ, ಎಂಥ ಕಲ್ಲುಗಳು ಇದರಲ್ಲಿ ನಾವು ಕರೆದ್ಬಿಟ್ಟು ನಮಗೆ ರಸ್ತೆ ಮಾಡಿಕೊಟ್ಟವ್ರು ಅಂತಂದರೆ. ಆಮೇಲೆ ಇಲ್ಲಿ ಓವರ್ಟೇಕ್ನ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ನೇರವಾದ ರಸ್ತೆಗಳಲ್ಲಿ ಓವರ್ಟೇಕ್ ಮಾಡಬೇಕು. ಯಾಕೆಂದರೆ ಈಗ ತಿರುವುಗಳಲ್ಲಿ ಮಾಡ್ತಾ ಇದ್ರೆ ನಾವು ಅರ್ಧ ರಸ್ತೆಗೆ ಹೋಗ್ತೀವಿ ನೋಡಿ, ಎಷ್ಟು ಅರ್ಧ ರಸ್ತೆ ಹೋಗ್ತೀವಿ, ಮೇಲೆ ಬಂಡೆಗಳೆಲ್ಲ ಉದುರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನಮ್ಮ ಪಥದಲ್ಲಿ ಹೋಗಬೇಕು. ಈಗ ಈ ರೀತಿ ನೋಡಿ, ಈ ರೀತಿ ಇದ್ದ ಸಂದರ್ಭದಲ್ಲಿ ಮಾತ್ರ ಓವರ್ಟೇಕ್ ಮಾಡಬೇಕು ಹೊರತು, ಯಾಕೆಂದರೆ ವಾಹನಗಳು ಕಾಣಲ್ಲ ಇಲ್ಲಿ. ನೋಡಿ, ವಾಹನನೇ ಗೊತ್ತಾಗಲ್ಲ ಇಲ್ಲಿ ಎಲ್ಲಿ ಬರ್ತಾ ಇದೆ ಗೊತ್ತಾ. ನೋಡಿ, ಏನು ಕಾಣ್ತಾ ಇದೆ, ಏನು ಕಾಣಲ್ಲ ನೋಡಿ. ನಿಮಗೆ ಏನು ಕಾಣ್ತಾ ಇದೆ ಅದು ನಮ್ಗೆ ಕಾಣ್ತಾ ಇದೆ. ಯಾಕೆಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ನಾನೊಂದು 30 ವರ್ಷದ ನಾನು ವಾಹನ ಚಾಲನೆ 30 ವರ್ಷದಿಂದ ವಾಹನ ಚಾಲನೆ ಮಾಡ್ತಾ ಇದ್ದೀನಿ. ನಮ್ಮಂಥವ್ರು ಸಹ ಇಲ್ಲಿ ತುಂಬ ಪ್ರಜ್ಞೆಯಿಂದ ವಾಹನ ಚಲಾಯಿಸ್ತೀವಿ. ಎಷ್ಟು ಸೂಕ್ಷ್ಮವಾಗಿರಬೇಕು ಅಂತಂದರೆ ಈ ಇದರಲ್ಲಿ, ಅದರಲ್ಲೂ ಮಳೆಗಾಲದಲ್ಲಿ ತುಂಬ ಸೂಕ್ಷ್ಮವಾಗಿರಬೇಕು. ಯಾಕೆಂದರೆ ನೋಡಿ, ನೀರು ಹರಿತಾ ಇರುತ್ತೆ, ನೀರು ಬೀಳ್ತಾ ಇರುತ್ತೆ. ಆಮೇಲೆ ವಾಹನಗಳು, ನಾವು ಯಾವತ್ತೂ ಅಷ್ಟೇ ವಾಹನಗಳನ್ನ ಹೋಗ್ಬೇಕು ನೋಡಿ, ಸ್ಲೋ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಕಾರು ಬಂದು ಗೊತ್ತಾಗೋದೇ ಇಲ್ಲ. ಆಮೇಲೆ ಈ ಸಂಜೆ ಆಯಿತು ಅಂತ ಅಂದರೆ ವಾಹನಗಳ ಹೆಡ್ಲೈಟ್ ಬಳಕೆ ಮಾಡಬೇಕು ನೋಡಿ. ಇಲ್ಲಿ ನೋಡಿ, ಇದು ಎಂಥ ನೋಡಿ, ಕಡಿದಾದ ಮತ್ತು ತುಂಬ ತಿರುವ ನೋಡಿ ವಾಹನ. ನಿಮಗೆ ಕಾಣಲ್ಲ, ಸಡನ್ನಾಗಿ ಕಾಣೋದಿಲ್ಲ ನೋಡಿ, ದಿಬ್ಬ ಇದೆ. ಹಾಗಾಗಿ ಮೇಲಿಂದ ಎಷ್ಟು ಬರ್ತಾ ಇರ್ತಾರೋ ಅದಕ್ಕಿಂತ ಕೇರ್ಫುಲ್ಲಾಗಿ ನಾವು ಈ ಕೆಳಗಡೆಯಿಂದ ಹತ್ತೋರು ಭಾರಿ ಕೇರ್ಫುಲ್ ಆಗಿರ್ಬೇಕು ನೋಡಿ. ಬಂಡೆ ಕಲ್ಲುಗಳಿಂದ ಕೊರದು ಮಾಡಿರೋದು. ಆಮೇಲೆ ನಾನು ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂತಂದರೆ, ವಾಹನಗಳಿಗೆ ಇಲ್ಲಿಗೆ ಹೆಡ್ಲೈಟ್ ಹಾಕೊಂಡು ಯಾಕೆ ಹೋಗಬೇಕು ಅಂತ ಅಂದರೆ, ಅಲ್ಲಿ ರಿಫ್ಲೆಕ್ಟರ್ ಹಾಕಿರ್ತಾರೆ ನೋಡಿ, ಗೊತ್ತಾಗೋದಿಲ್ಲ ನೋಡಿ. ಅವ್ನು ನೋಡಿ, ನಾನು ಸರಿಯಾದ ಪಕ್ಕದಲ್ಲಿ ಹೋಗ್ತೀನಿ, ಅವನು ಶಾರ್ಟಕ್ಕೆ ಬಂದ ನೋಡಿ. ನಾನು ನೋಡಿ ನನ್ನ ಗಾಡಿಯಿಂದ ಮುಕ್ಕಾಲಷ್ಟು ಹೋಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಆನ್ ಮಾಡ್ಕೋಬೇಕು, ಹೋಗ್ತಾ ಇರಬೇಕು.
ಯಾಕೆಂದರೆ ನಾವು ಆರನ್ ಮಾಡಿದ್ರೆ ಅವ್ರಿಗೆ ಮುಂದ್ಗಡೆ ಇದ್ದವ್ರಿಗೆ ಆ ಒಂದು ಗಾಡಿ ಬರ್ತಾ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಈ ಘಾಟ್ಗಳು ಆಗುಂಬೆ ಘಾಟ್ ಅಂತ ಅಲ್ಲ, ಯಾವುದೇ ಘಾಟ್ ಸೆಕ್ಷನ್ ಇರಲಿ, ಯಾವುದೇ ತಿರುವು ಜಾಗಗಳಿರಲಿ ಅಂಥ ಜಾಗಗಳಲ್ಲಿ ತಮ್ಮ ವಾಹನ ಚಾಲನೆ ಮಾಡಬೇಕಾದ್ರೆ ಒಂದು ಆರನ್ ಮಾಡಿ ಏನಾಗುತ್ತೆ, ಕೈನೂ ಬರಲ್ಲ, ಏನೂ ಆಗಲ್ಲ. ನಮ್ಮ ಸೇಫ್ಟಿ. ಎಂತ ಮಿಸ್ಟು ಅಲ್ಲಬ್ಬಬ್ಬಬ್ಬಬ್ಬ, ತುಂಬ ಅದ್ಭುತವಾದ ಮಿಸ್ಟು ನೋಡಿ ಬರ್ತದೆ. ನಿಜವಾಗ್ಲೂ ಖುಷಿ ಅನಿಸುತ್ತೆ ನೋಡಿ. ನಾನು ಹೆಡ್ಲೈಟ್ ಹಾಕಿದ್ದೀನಿ, ನನಗೆ ಎಲ್ಲ ರಿಫ್ಲೆಕ್ಟ್ ಮಾಡ್ತದೆ, ತುಂಬ ಸೊಬಗಿದೆ. ಆಮೇಲೆ ಎಂಥ ಗಾಳಿಯ ವಾತಾವರಣ ಅಂತಂದರೆ ಅದನ್ನು ಸವಿಲಿಕ್ಕೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯನ್ನು ಅಂತ ಒಂದು ಹೇಳ್ತಾರಲ್ಲ, ಹಾಗೆ ಈ ಸವಿ ಇದೆಯಲ್ಲ, ಇಲ್ಲಿ ಇರುವಂಥ ಆಕ್ಸಿಜನ್ನು, ಇಲ್ಲಿರುವಂಥ ನೀರು, ಎಂತೆಂಥ ಗಿಡ ಮರಗಳಿದೆ ಅಂದರೆ, ನಾವು ಆಯುರ್ವೇದ ಅಂತ ಹೇಳ್ತೀವಲ್ಲ, ಆಯುರ್ವೇದದಲ್ಲಿ ಬರುವಂಥ ಆಯುರ್ವೇದದಲ್ಲಿ ಏನು ಕೊಡ್ತಾರೆ ಮೆಡಿಷನ್ನ, ಅದಕ್ಕಿಂತ ಈ ಜೀವಾಮೃತ ತುಂಬ ಚೆನ್ನಾಗಿರುತ್ತೆ. ನೀರನ್ನ ಯಾವತ್ತು ಜೀವಾಮೃತ ಅಂತ ಹೇಳ್ತಾರೆ, ಯಾಕೆಂದರೆ ಬಂಡೆಗಳನ್ನ ಸವಸುತ್ತೆ, ಮಣ್ಣನ್ನು ಸವಸುತ್ತೆ, ಮತ್ತು ಗಿಡ ಬೇರುಗಳನ್ನು ಸವಸುತ್ತೆ. ಮತ್ತು ಗಿಡ ಬೇರುಗಳನ್ನು ಸವಸಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಅಲ್ಲಿರುವಂತಹ ಆಯುರ್ವೇದಿಕ್ ಗಿಡಗಳ ಮೂಲಿಕೆಗಳ ಬೇರಿನ ಅರ್ಧ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಅದನ್ನೆಲ್ಲನೂ ಒಳಗೊಂಡು ಬಂದಿರುತ್ತೆ. ಮತ್ತು ಕಲ್ಲೆಲ್ಲ ಕಲ್ಲು ಕರಗಿಸಿರುತ್ತೆ, ಇಲ್ಲಿ ಕಬ್ಬಿಣದ ಅಂಶಗಳಿರುತ್ತೆ, ಎಲ್ಲ ಅಂಶ ಇರುತ್ತೆ. ಖನಿಜ ಸಂಪತ್ತುಗಳನ್ನ ಕರೆಸ್ಕೊಂಡು ಬಂದು ಇರುವಂಥ ಅಮೃತ ಜೀವಜಲ ಇದು. ನಿಜವಾಗ್ಲೂ ಪಶ್ಚಿಮ ಘಟ್ಟಗಳಲ್ಲಿ ನೀವು ಪ್ಲಾಸ್ಟಿಕ್ ಬಾಟ್ಲ್ ಹಾಕೋದು ಇಲ್ಲ ಎಸಿಬೇಡಿ. ನೋಡಿ, ಕೋತಿಗಳಿಗೆ ಎಲ್ಲ ಪೋಲಿ ಮಾಡಿದ್ದಾರೆ. ಯಾಕೆಂದರೆ ಹೋಗಿ ಬಂದವರೆಲ್ಲ ಏನಾಗುತ್ತೆ ಅಂತಂದರೆ, ತಾವು ತಿನ್ನುವಂಥ ಪದಾರ್ಥಗಳನ್ನ ಕೊಟ್ಟು ಅವೆಲ್ಲ ಏನು ಮಾಡ್ತದೆ ಅಂತಂದರೆ, ಅವು ನಮ್ಮನ್ನೇ ಕಾಯ್ತಾ ಇದ್ದಾವೆ. ಇವತ್ತು ಆ ಪರಿಸ್ಥಿತಿಗೆ ಕಾಡು ಪ್ರಾಣಿಗಳನ್ನ ನಾವುಗಳೇ ಮಾಡ್ತಾ ಇರೋದು. ಯಾಕೆ ಕಾಡಿನಿಂದ ಪ್ರಾಣಿಗಳು ನಾಡಿ ಬರ್ತವೆ ಅಂತಂದರೆ, ಇಲ್ಲಿ ರುಚಿ ಎಷ್ಟಿರ್ತೀರಿ, ಇಲ್ಲಿ ಉಪ್ಪು ಹುಳಿ ಖಾರ ಇರುವಂಥ ಪದಾರ್ಥಗಳು ಕೊಟ್ಟು ಅವು ರುಚಿ ಎತ್ತಿರ್ತವೆ. ಹಾಗಾಗಿ ಕಾಡಿನಿಂದ ನಾಡಿನ ವಲಸೆ ಬರ್ತವೆ. ಎಷ್ಟು ಅದ್ಭುತವಾಗಿದೆ ಮಿಸ್ಟು ಹಿಮ. ನಾವು ನನಗೆ ಅನಿಸ್ತದೆ, ಹೋಗ್ತಾ ನಾವು ಮೋಡದ ಮೇಲೆ ಹೋಗ್ಬಿಡ್ತೀವಿ. ಅಂದರೆ ಬೋರ್ಡ್ ಮೇಲಕ್ಕೆ ಹೋಗಲ್ಲ, ಬೆಟ್ಟದ ತುದಿಗೆ ಹೋಗ್ತೀವಿ. ಆ ಬೆಟ್ಟದ ತುದಿಯಲ್ಲಿ ಈ ಪ್ರಕೃತಿ ಸೌಂದರ್ಯ ಇದೆಯಲ್ಲ, ಅದನ್ನ ಯಾವ ರೀತಿ ಸವಿತೀವಿ ಅಂತಂದರೆ, ಮೋಡದ ಮೇಲೆ ನಿಂತು ನಾವು ಸವಿತೀವಿ. ನೋಡಿ, ಇದು ನಾಡು ನಾಯಿ, ಇದು ಕಾಡು ನಾಯಿ ಅಲ್ಲ, ಇದು ನಾಡಿನ ನಾಯಿಗಳು ಸಹ ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿದೆ, ಅಲ್ಲಿಂದೆಲ್ಲ ಬೇಟೆ ಹುಡ್ಕೊಂಡು ಅವು ಇಲ್ಲಿಗೆ ಬರ್ತವೆ, ನಾಯಿಗಳು ಸಹ. ನೋಡಿ ಇಷ್ಟೊಂದು ಚೆನ್ನಾಗಿದೆ ನೋಡಿ. ಎದುರುಗಡೆ ಅವರು ಲೈಟ್ ಹಾಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಅಂದರೆ, ತುಂಬ ಅದ್ಭುತವಾದ ಒಂದು ನೋಟ. ನೋಡಿ, ಒಂದು ಗಾಡಿ ಬರ್ತದೆ, ನಾನು ಲೈಟ್ ಹಾಕಿದ್ದೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಸೈಡಲ್ಲಿರುವಂಥ ಫಲಕಗಳಿದೆ, ನಮಗೆ ಸೂಚನಾ ಫಲಕಗಳು ಎಲ್ಲ, ಮತ್ತು ಜೊತೆಯಲ್ಲಿ ಸೈಡಲ್ಲೇ ಹಾಕಿರುವಂಥ ಲೈಟ್ಗಳೆಲ್ಲ ತುಂಬ ಅದ್ಭುತವಾಗಿ ಕಾಣುತ್ತೆ. ರಿಫ್ಲೆಕ್ಟರ್ಗಳೆಲ್ಲ ತುಂಬ ಅದ್ಭುತವಾಗಿ ಕಾಣುತ್ತೆ. ಪ್ರತಿಯೊಂದು ಜಾಗಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಕನ್ನಡದಲ್ಲೂ ಹಾಕ್ತಾರೆ, ಇಂಗ್ಲೀಷಲ್ಲೂ ಹಾಕ್ತಾರೆ. ದಯವಿಟ್ಟು ನೋಡಿ ಎಷ್ಟು ಕಡಿದಾಗಿದೆ ನೋಡಿ. ಹಿಮ ಇರುತ್ತೆ, ಹಾಗಾಗಿ ಲೈಟ್ನ ಹಾಕೊಂಡ್ರೆ ತುಂಬ ಒಳ್ಳೆಯದು. ಈ ಹಸಿರು ನೋಡ್ತಾ ಇದ್ರೆ ನೋಡಿ, ಇದೇ ಜಾಗದಲ್ಲಿ ಆಕಸ್ಮಿಕ ಪಿಕ್ಚರ್ದು ತೆಗೆದಿದ್ದು ಶೂಟಿಂಗ್ ಮಾಡೋದು. ಆ ಜಾಗ ಕರ್ಕೊಂಡು ತೋರಿಸ್ತೀನಿ. ಯಾಕಂದರೆ ನಾವು ಮೇಲೆ ಬಂದಾಗ ಆಯಿತು ನೋಡಿ, ಎದುರುಗಡೆ ವಾಹನವನ್ನು ಸಹ ತನ್ನ ಹೆಡ್ಲೈಟ್ನ ಬಳಸ್ಕೊಂಡು ಬರ್ತಾ ಇದೆ. ನೋಡಿ, ತುಂಬ ಕಡಿದಾಗಿದೆ. ಪಕ್ಕದಲ್ಲಿ ಏನಾಗುತ್ತೆ ಅಂದರೆ, ತುಂಬ ಎಡಭಾಗದಲ್ಲಿ ನೀವು ಹೋಗ್ಬಿಡಿ, ನಿಮಗೆ ಅಲ್ಲಿ ಒಂದು ಲೈನ್ ಇದೆ, ಎಲ್ಲೋ ಲೈನ್ ಇದೆ. ಆ ಎಲ್ಲ ಲೈನ್ ಯಾವತ್ತೂ ದಾಟಬಾರ್ದು, ಯಾಕೆಂದರೆ ದಾಟದಲ್ಲಿ ಅಪಾಯ ಇದ್ದೇ ಇರುತ್ತೆ. ನೋಡಿ, ನಾಮಫಲಕಗಳು ಆಂಗ್ಲದಲ್ಲಿದೆ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಎಲ್ಲವೂ ಇದೆ ನೋಡಿ. ಅದ್ರ ಜೊತೆ ನೋಡಿ, ಈ ಹುಲ್ಲುಗಳೆಲ್ಲ ಯಾವ ರೀತಿ ನೋಡಿ. ಫಾಗ್ ಲೈಟು ತುಂಬ ಇಂಪಾರ್ಟೆಂಟು ಈ ಹಿಮ ಇರುವಂಥ ಸಂದರ್ಭದಲ್ಲಿ, ಮಿಸ್ಟಲ್ಲಿ ಇರೋ ಸಂದರ್ಭದಲ್ಲಿ ಇದಾಗುತ್ತೆ. ಹಲವಾರು ಕೋತಿಗಳಿದೆ, ನಿಮಗೆ ಕೋತಿಗಳನ್ನ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಸೂರ್ಯಾಸ್ತಂಭದ ವೀಕ್ಷಣಾ ಸ್ಥಳ. ಚೆನ್ನಾಗಿದೆಯಾ? ನಮಗೆ ಗುರಾಯಿಸ್ತೀಯಾ? ಏನು ಕೆರ್ಕತ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಅದು ತಂಟೆಗೆ ಯಾರು ಹೋಗ್ಬಿಡಿ. ಚಲನಚಿತ್ರನ ತೆಗೆದಿದ್ದೇನೆ. ಅಲ್ಲೊಂದು ಟವರ್ ಇದೆ, ಆ ಟವರಿಂದ ನಮಗೆ ಇವತ್ತು ದೂರ ಸಂಪರ್ಕ ಸಾಧನ ಎಲ್ಲ ಸಿಗ್ತಾ ಇದೆ. ಅದು ಮೊಬೈಲ್ ಟವರ್. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಎಲ್ಲ ಬರ
ಸೂರ್ಯಾಸ್ತಮದ ಬೋರ್ಡಲ್ಲಿ ಐತಿ ನೋಡಿ. ಒಂಥರ ಕೆಳಗೆ ಏನು ಕಾಣೋಣ, ಎಲ್ಲ ನಾವು ಮೋಡದ ಮೇಲಿದ್ದೀವಿ. ಇಲ್ಲಿ ಬೆಟ್ಟ ಆದ್ರಿಂದ ಇಲ್ಲಿ ಇಷ್ಟೊಂದು ಕಾಣ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಸಮಯ ಏನು ಜಾಸ್ತಿ ಆಗಿಲ್ಲ. ಇವತ್ತು 4-5 ಗಂಟೆ ಇವಾಗ ಸಮಯ. 5 ಗಂಟೆ ಸಮಯದಲ್ಲಿ ಇಷ್ಟೊಂದು ಮಿಸ್ಟ್ ಬರುತ್ತೆ. ಇನ್ನೊಂದು ಅರ್ಧ ಗಂಟೆ ಹೋಯ್ತು ಅಂತಂದರೆ ಇದೆಲ್ಲ ಕವರ್ ಆಗುತ್ತೆ, ಏನೂ ಕಾಣಲ್ಲ. ನಾವು ನಮ್ಮ ಅಕ್ಕಪಕ್ಕದಲ್ಲಿರೋ ನಮಗೆ ಕಾಣಲ್ಲ. ಆ ಮಟ್ಟಕ್ಕೆ ಇಲ್ಲಿ 5:30 ಮೇಲೆ ಮಿಸ್ಟು ಕವರ್ ಆಗುತ್ತೆ. ನೋಡಿ ವಾಹನ ಬರ್ತದೆ, ಆ ವಾಹನ ಯಾವ ರೀತಿ ತಿರುತ್ತೊಳತ್ತೆ ನೋಡಿ. ನೋಡಿ ನೋಡಿ ಒಂದು ಗಾಡಿ ಕೆಟ್ಟೋಗಿದೆ, ಅದನ್ನು ನೋಡಿ. ಯಾಕೆಂದರೆ ಜಾಗೃತೆಯಿಂದ ಓಡಿಸಿಲ್ಲ ಅಂತಂದರೆ ಎಲ್ಲರ ಗುಂಡಿ ಹಿಡಿದಾಗ ಆ ಸಂದರ್ಭದಲ್ಲಿ ವಾಹನದ ಆಕ್ಸೆಲ್ಗಳು ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆ ವಾಹನಗಳೆಲ್ಲ ನೀವು ತೊಂದರೆ ಆದಾಗ ಈ ಥರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಲೈಟು ನೋಡಿ, ದೊಡ್ಡ ಬಸ್ಗಳು. ಅದಕ್ಕೆ ವಾಹನನ ಚಾಲನೆ ಹಾರನ್ನು ಯಾಕೆ ಮಾಡಬೇಕು ಅಂದರೆ ಕಾಣಲ್ಲ ಅಂತ ನೋಡಿ. ಇಷ್ಟು ಚಂದವಾಗಿ ಶಿಸ್ತಿನಲ್ಲಿ ಗಾಡಿಗಳು ಹೋಗ್ತದೆ. ಎಕ್ಸ್ಪೆನ್ಸ್ ಇರೋದಕ್ಕೆ ಈ ರೀತಿ ಎಲ್ಲ ಹೋಗೋದು ಇರೋದು. ಥ್ಯಾಂಕ್ ಯು. ಸುರೇಶ್ ಅದನ್ನು ಬೋರ್ಡ್ ತೆಗೆದು ಸ್ಕೂಲ್ ಬಿಟ್ಟಿದ್ದಾರೆ. ಇಲ್ಲಿ ಯಾವ್ದು ಸ್ಕೂಲು ನೋಡಿ. ಎಷ್ಟೊಂದು ನೋಡಿ ಬೈಕ್ಗಳು ಬರ್ತಾರೆ, ಬೈಕು ಎಲ್ಲ ಬರುತ್ತೆ. ಅದು ಕೇರ್ಫುಲ್ ಆಗಿರಿ. ಯಾಕೆಂದರೆ ನೀವಿಲ್ಲಿ ಎಂಜಾಯ್ ಮಾಡ್ತಾ ಇರ್ತೀರಿ. ನೋಡಿ ಎಷ್ಟೊಂದು ಜರಿಗಳಿದೆ ಇಲ್ಲೆಲ್ಲ, ನೀರು ಹರಿಯುತ್ತೆ. ಈ ಬೆಟ್ಟ ಇದೆಲ್ಲ ಕಲ್ಲು ಬಂಡೆಗಳು ನೋಡಿ. ನೋಡಿ ಎಷ್ಟೊಂದು ಕಠಿಣವಾದಂಥ ಜಾಗ ಅಂತ ನೋಡಿ. ನೋಡಿ ನೋಡಿ ತುಂಬ ಇಲ್ಲಿ ವಾಹನ ಚಾಲನೆ ಮಾಡೋದು ಅಷ್ಟು ಕಠಿಣ ಜಾಗ ಇದು. ದಯವಿಟ್ಟು ನೀವು ಇಲ್ಲಿ ಎಂಜಾಯ್ ಮಾಡ್ತಾ ಇರ್ತೀರಿ, ಮನೆಯವ್ರು ನಿಮ್ಮನ್ನು ಕಾಯ್ತಾ ಇರ್ತಾರೆ. ರೈಟ್ ನೋಡಿ ಫುಲ್ ಮೇಲೆ ಬಂದ್ವು ನಾವು ಇವತ್ತೇನು ಆಗುಂಬೆ ಘಾಟ್ ಇತ್ತು, ಇದ್ರ ಮೇಲೆ ಬಂದು ಇದೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಈ ಚೆಕ್ ಪೋಸ್ಟ್ ಮುಗಿದ್ಮೇಲೆ ಈ ಒಂದು ಘಾಟ್ ಸೆಕ್ಷನ್ ಪೂರ್ಣಗೊಳ್ಳುತ್ತೆ. ನೋಡಿ ಮಿಸ್ಟು ಕಮ್ಮಿ ಆಗ್ತಾ ಬರುತ್ತೆ ಇಲ್ಲೆಲ್ಲ. ಅಂದರೆ ಜಾಸ್ತಿ ಆಗುತ್ತೆ ಅಂದರೆ ನಾವಲ್ಲಿ ತುಂಬ ಜಾಸ್ತಿ ಇತ್ತು. ಬರ್ತಾ ಬರ್ತಾ ಅದು ನಾವೊಂದು ಸಮತಟ್ಟಾದ ಜಾಗ ಬಂದು ಡೌನ್ ಹಳ್ಳ ಇಳಿತಾ ಇರ್ತೀವಲ್ಲ, ಹಾಗಾಗಿ ಇಳಿಜಾರಿನ ಪ್ರದೇಶ ಬರುತ್ತೆ. ಮತ್ತು ನಾವು ಎತ್ತರವಾದ ಪ್ರದೇಶಕ್ಕೆ ಬಂದಾಗ ಮತ್ತೆ ನಮಗೆ ಹಿಮ ಸಿಗುತ್ತೆ, ಇದು ಮಿಸ್ಟ್ ಸಿಗುತ್ತೆ. ಇದು ಒಂದು ಬ್ಯೂಟಿಫುಲ್ ಒಂದು ಜರ್ನಿ. ಇದನ್ನು ಎಂಜಾಯ್ ಮಾಡಿ. ಯಾಕೆಂದರೆ ವೇಗವಾಗಿ ಹೋಗೋದು ಎಲ್ಲ ಮಾಡಬೇಡಿ. ಇದನ್ನು ಪ್ರಕೃತಿನ ಸೊಬಗನ್ನು ಸವಿಕೊಂಡು, ಮತ್ತು ಇಲ್ಲಿ ಪೊಲೀಸ್ನವರು ಇಲ್ಲಿ ಪಾರ್ಕಿಂಗ್ ಇರಲ್ಲ, ಎಲ್ಲಿ ಪಾರ್ಕಿಂಗ್ ನಿಗದಿ ಮಾಡಿರ್ತಾರೆ ಆ ಜಾಗದಲ್ಲಿ ನಿಲ್ಲಿಸೋಗಿ ಎಂಜಾಯ್ ಮಾಡ್ಕೊಂಡೋಗಿ. ಇಲ್ಲಿ ಹೋಗೋದ 1/4 ಗಂಟೆ ಬೇಗ ಹೋಗ್ಬೋದು, ಅದನ್ನು 1/4 ಗಂಟೆ ಲೇಟಾಗಿ ಹೋದರೆ ಅಷ್ಟೇ ನಿಮ್ಮ ದೇಹಕ್ಕೆ ಆಕ್ಸಿಜನ್ ಸಿಗುತ್ತೆ, ನಿಮ್ಮ ಪ್ರಕೃತಿಯ ಒಂದು ಸೊಬಗು ಸಿಗುತ್ತೆ. ಒಳ್ಳೆಯದಾಗಲಿ. ಬಾಯ್. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಭೇಟಿ ಆಗ್ತೀನಿ.